ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ದೀಪಾವಳಿಗೆ ಯಾವ ಒಂದು ಗೋಲ್ಡ್ ಜ್ಯುವೆಲ್ರಿ ತಗೊಂಡಿದ್ದೀನಿ ಅನ್ನೋದ್ರದ್ದು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಮತ್ತೆ ನಂದು ಮತ್ತೆ ನಮ್ಮ ಅಮ್ಮಂದು ಅಂದ್ರೆ ದೀಪಾವಳಿಗೆ ನಾವೇನ್ ತಗೊಂಡ್ವಿ ಅಂತ ತೋರಿಸ್ತೀನಿ. ಇದ್ರ ಜೊತೆಗೇನೆ ನಾನೊಂದು ಗ್ರೀನ್ ಕಲರ್ ಅಲ್ಲಿ ಗ್ರೀನ್ ಪರ್ಸ್ನಲ್ಲಿ ಒಂದು ಪೋಟ್ಲಿ ತರ ಮಾಡಿದ್ನಲ್ಲ, ಸೊ ಅದ್ರೊಳಗಡೆ ನಾನು ಏನೇನು ಹಾಕಿದ್ದೀನಿ ಅಂತ. ಸೊ ಅದರಿಂದ ಮನಿ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಇದು ಎಲ್ಲ ನಿಮ್ಗೂ ಯೂಸ್ಫುಲ್ ಕಂಟೆಂಟ್ ಆಗಲಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಗೋಲ್ಡ್ ತಗೊಳ್ಳೋದಕ್ಕೆ ವರ್ಷದಲ್ಲಿ ಎರಡು ದಿನಗಳು ತುಂಬ ಹಾಸ್ಪಿಷಿಯಸ್ ಡೇ ಅಂತ ಹೇಳಲಾಗುತ್ತೆ. ಸೊ ಯಾವ್ದು ಅಂದರೆ ಒಂದು ಅಕ್ಷಯ ತೃತೀಯದಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು ಅಂತ, ಅಂದರೆ ಮನಿ ಇನ್ಕ್ರೀಸ್ ಆಗುತ್ತೆ ಮನೆಯಲ್ಲಿ. ಆಮೇಲೆ ಚಿನ್ನನೂ ಅಷ್ಟೇ ಒಂದ್ಸಲ ತಗೊಂಡ್ರೆ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಂತ ಹೇಳಲಾಗುತ್ತೆ. ಸೊ ಅದೇ ಥರ ಇನ್ನೊಂದು ಯಾವ ಟೈಮಲ್ಲಿ ಅಂದರೆ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ನೋಡಿ. ಸೊ ಆ ಟೈಮಲ್ಲಿ ತೊಗೊಂಡ್ರೂ ಅಷ್ಟೇ ತುಂಬ ಚೆನ್ನಾಗಿ ಮನಿ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಅಂದರೆ ಅವತ್ತಿನ ದಿನವೇ ತೊಗೋಬೇಕು ಅಂತ ಏನಿಲ್ಲ, ನೀವು ಮುಂಚೆ ತಗೊಂಡು ಅವತ್ತಿನ ದಿನ ಪೂಜೆ ಮಾಡ್ಬೋದು, ಹೊಸದಿರ್ಬೇಕಷ್ಟೆ. ಓಕೆನಾ? ಅಕಸ್ಮಾತ್ ನೀವೇನಾರ ಮುಂಚೆ ತೆಗೆದಿಟ್ಕೊಂಡಿದ್ರು ಅವತ್ತಿನ ದಿನದಲ್ಲಿ ಪೂಜೆ ಮಾಡ್ಬೋದು ಆ ಥರ. ಆಮೇಲೆ ನಿಮಗೆ ಕೆಲವ್ರಿಗೆ ಅನಿಸುತ್ತಲ್ಲ, ಅಂದರೆ ಗೋಲ್ಡ್ದು ತೊಗೊಳಕ್ಕಾಗದಿದ್ರೆ ಏನು ಮಾಡ್ಬೋದು ಅಂದರೆ ಸಿಲ್ವರ್ ಕಾಯಿನ್ಸ್ನೂ ನೀವು ತೆಗೆದು ಪೂಜೆ ಮಾಡ್ಬೋದು. ಓಕೆನಾ? ಸೊ ಆ ಥರ ಇರುತ್ತೆ. ಸೊ ಈ ದೀಪಾವಳಿಗೆ ನಾನು ಯಾವ ಒಂದು ಗೋಲ್ಡನ್ನ ಪರ್ಚೇಸ್ ಮಾಡಿದೆ ಮತ್ತು ನಮ್ಮಮ್ಮ ಯಾವುದು ತೊಗೊಂಡ್ರು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಮುಂಚೆ ನನ್ನ ಒಂದು ವ್ಲಾಗ್ನಲ್ಲಿ ನೀವು ನೋಡಿರ್ತೀರ, ನಂದೊಂದು ಮಾಟಿ ಇತ್ತಲ್ಲ ಫ್ರೆಂಡ್ಸ್. ಸೊ ಅದ್ರದ್ದು ಕೆಳಗಡೆ ಬೀಡ್ಸ್ ಅಂದರೆ ಗೆಜ್ಜೆಗಳಿತ್ತಲ್ಲ, ಅದೆಲ್ಲ ಉದ್ರೋಗಿತ್ತು. ಸೊ ನಾನು ನಿಮ್ಗೆ ಹೇಳಿದ್ದೆ ಅದನ್ನು ನಮ್ಮಮ್ಮ ಕೈಲಿ ಕೊಟ್ಟು ಕಳಿಸಿದ್ದೀನಿ, ಮೈಸೂರಲ್ಲಿ ಆಚಾರಿ ಕೈಲಿ ಮಾಡಿಸ್ತೀವಿ ಅಂತ. ಸೊ ನಾನೇನು ಅಂದ್ಕೊಂಡೆ, ಅದು ಹೆಂಗಿದ್ರು ಕಿತ್ತೋಗಿತ್ತಲ್ವ, ಸೊ ಅದನ್ನು ಕೊಟ್ಟು ಮತ್ತೆ ರಿಪೇರ್ ಮಾಡೋ ಬದಲು ಅದು ಬರೀ ಸಿಂಗಲ್ ಲೈನಲ್ಲಿತ್ತು. ಸೊ ನನಗೆ ಡಬಲ್ ಲೈನ್ದು ಆಸೆ ಇತ್ತು ತೊಗೋಬೇಕು ಅಂತ. ಸೊ ನಾನೇನು ಮಾಡಿದೆ, ಅದನ್ನು ಅಂದರೆ ಅಲ್ಲಿ ಮಾಡೋಕ್ಕೆ ಹೋಗಲಿಲ್ಲ, ತೊಗೊಂಬಂದು ಬೇರೆ ಅದನ್ನು ಕೊಟ್ಬಿಟ್ಟು ರೆಡಿದೇನೆ ನಾನು ತೊಗೊಂಡೆ. ಸೊ ಅದು ಎಲ್ಲಿ ತೊಗೊಂಡೆ ಅಂದರೆ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು, ಭವಾನಿ ಇದರಲ್ಲಿ ತೊಗೊಂಡೆ. ಸೊ ಅದು ಎಷ್ಟಿದೆ ಅಂದರೆ ಒಂದು 6 ಗ್ರಾಮ್ಸ್ನಲ್ಲಿ ಬಂದಿದೆ. ಫಸ್ಟ್ ಇದ್ದಿದ್ದು ಒಂದು 4 ಗ್ರಾಮ್ಸಲ್ಲಿತ್ತು. ಸೊ ಇವಾಗ ನಾನು ಒಂದು 2 ಗ್ರಾಮು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಅದು ಹೊಸದಂಗೆ ಆಯಿತು. ಓಕೆನಾ? ಸೊ ಈ ದೀಪಾವಳಿಗೆ ಅದನ್ನು ತೊಗೊಂಡಿರೋದು. ಮತ್ತು ನಮ್ಮಮ್ಮ ಏನು ಅಂದರೆ ಒಂದು ಗ್ರೀನ್ ಕಲರ್ ಪರ್ಸು ನಾನೊಂದು ಪೋಟಲ್ಲಿ ಮಾಡಿ ಇಟ್ಟಿದ್ನಲ್ವಾ, ಸೊ ಆ ಒಂದು ಮೆಥಡ್ ನಮ್ಮ ಅಮ್ಮಂಗೂ ಹೇಳ್ಕೊಟ್ಟಿದ್ದೆ. ಸೊ ಅವ್ರು ಗ್ರೀನ್ ಕಲರ್ ಪರ್ಸಲ್ಲಿ ದುಡ್ಡು ಕಲೆಕ್ಟ್ ಮಾಡ್ತಾ ಬಂದಿದ್ದರು. ಸೊ ಅದು ಕಲೆಕ್ಟ್ ಆಗಿತ್ತಲ್ವ, ಸೊ ಅವ್ರಿಗೆ ನಾನು ಹೇಳಿದ್ದೆ 2 ಸಲ ಅಂದರೆ ದೀಪಾವಳಿ ಟೈಮು ಇಲ್ಲ ಅಕ್ಷಯ ತೃತೀಯ ಟೈಮಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ, ತುಂಬ ಹಾಸ್ಪಿಷಿಯಸ್ ಡೇ ಅಲ್ವಾ, ತುಂಬ ಒಳ್ಳೆಯದು ಅಂತ, ಅಂದರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಸೊ ಅವರು ಮೊನ್ನೆ ತೊಗೊಂಡ್ರು. ಓಕೆನಾ? ಸೊ ಅದರದ್ದು ತೋರಿಸ್ತೀನಿ ಕಿವಿ ಓಲೆ. ಸೊ ಅಂದರೆ ಏನು ಅಂದರೆ ಸಿಂಪಲ್ ಆಗಿದೆ, ಡೈಲಿ ವೇರ್ಗೆ ಮಾಡೋದು. ಸೊ ಬನ್ನಿ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ನಂದು ಇವಾಗ ಮಾನಿಟೈಸ್ ಆಯ್ತಲ್ವ, ಸೊ ನಾನೊಂದು ಪುಟಾಣಿದು ಟ್ರೈಪಾಡ್ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಅದರಿಂದ ನಾನು 2 ಕೈ ಯೂಸ್ ಮಾಡ್ತಿರೋದು. ಇಲ್ಲಾಂದರೆ ನಾನು ಯಾವಾಗಲೂ ಶೂಟ್ ಮಾಡಬೇಕಾದ್ರೆ ಬರೀ ಒಂದು ಕೈಲಿ ಹಿಂಗೆ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ, ಸ್ಮಾಲ್ ಒನ್ ತೊಗೊಂಡಿದ್ದೀನಿ. ಸೊ ಏನು ಗೊತ್ತಾ, ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಜಾಸ್ತಿ ಇನ್ವೆಸ್ಟ್ ಮಾಡದೇ ಇರೋದೇ ಬೆಟರು. ಬಿಕಾಸ್ ಒಂದು ಸ್ವಲ್ಪ ದುಡ್ಡು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಆಮೇಲೆ ಬೇಕಾದ್ರೆ ನಮ್ಗೇನು ಬೇಕೋ ಅದನ್ನು ತೊಗೋಬೋದು. ಸೊ ಆ ಥರ. ಸೊ ಅದಕ್ಕೆ ನಾನು ಚಿಕ್ಕದೇ ಒಂದು ಟ್ರೈಪಾಡ್ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನಾನು ಯಾವುದು ತೊಗೊಂಡೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಓಕೆನಾ? ಸೊ ಡಬಲ್ ಲೈನಲ್ಲಿ ನಾನು ತೊಗೊಂಡಿರೋದು. ಸೊ ಕೆಳಗಡೆ ಎಲ್ಲ ಗೆಜ್ಜೆಗಳು ಬಂದಿದೆ ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ಕೆಳಗೆಲ್ಲ ಗೆಜ್ಜೆಗಳು ಬಂದಿದೆ. ಸೊ ಹೊಸದೇ 916ಅಲ್ಲಿ ತೊಗೊಂಡಿರೋದು. ಸೊ ಫಸ್ಟ್ ನೀವು ನೋಡಿದ್ರಲ್ಲ, ಅದು ಹೆಂಗಿತ್ತು ಅಂದರೆ ಬರೀ ಒಂದು ಸಿಂಗಲ್ ಲೈನ್ ಈ ಥರ ಬಂದಿತ್ತು. 4 ಗ್ರಾಮ್ಸಲ್ಲಿತ್ತು ಅದು. ಓಕೆನಾ? ಅಂದರೆ ಅದೊಂದು ಸ್ವಲ್ಪ ಅಗ್ಲ ಚೈನ್ ಥರ ಬಂದು 4 ಗ್ರಾಮ್ಸಲ್ಲಿತ್ತು. ಬಟ್ ನನಗೆ ತುಂಬ ಆಸೆ ಇತ್ತು ಈ ಥರ ಡಬಲ್ ಲೈನಲ್ಲಿ ಒಂದು ತೊಗೋಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಒಂದೇ ಥರ ಸಿಂಗಲ್ ಲೈನು. ಆಮೇಲೆ ಮಾಟಿ ಎಲ್ಲ ತುಂಬಾ ಒಂದು 2-3 ತೊಗೊಳ್ಳೋದು ವೇಸ್ಟು. ಅಂದರೆ ಕೆಲವ್ರಿಗೆ ಇಷ್ಟ ಇದ್ದರೆ ತೊಗೋತಾರೆ, ಬಟ್ ನಂಗೆ ಒಂದೇ ಸಾಕು. ಬಿಕಾಸ್ ಏನಾರ ಜುಮ್ಕಾ ಮತ್ತು ಚಾನ್ಬಾಲಿ ಅಂತ ಹ್ಯಾಂಗಿಂಗ್ಸು ಆ ಥರದಕ್ಕೆಲ್ಲ ಒಂದು ಸ್ವಲ್ಪ ಹಿಂಗೆ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ತೊಗೊಂಡಿದ್ದು. ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ನಂದು ಜುಮ್ಕಿ ಇದೆ, ಅದಕ್ಕೋಸ್ಕರ ಇದು ತೊಗೊಂಡಿದ್ದು ಅಂತ. ಸೊ ನಾನು ತೋರಿಸ್ತೀನಿ ಯಾವ ಥರ ಅಂತ. ಸೊ ಜುಮ್ಕಾಗೆ ಹಿಂಗೆ ವೇರ್ ನೋಡಿ, ಈ ಥರನೂ ಹಾಕೋಬೋದು. ಸೊ ಹಿಂಗೆ ನೀವು ಕೂದಲು ಬಿಟ್ಕೊಂಬಿಟ್ಟು ಈ ಥರನೂ ವೇರ್ ಮಾಡ್ಬೋದು.
ಸೊ 2 ಥರನೂ ಮಾಡ್ಬೋದು. ಹಿಂಗೆ ಹಾಕ್ಕೊಂಡು ಈ ಥರ ಮೇಲ್ಗಡೆನೂ ಹಾಕೋಬೋದು, ಇಲ್ಲ ಒಂದು ಸ್ವಲ್ಪ ಹಿಂಗೆ ಈ ಥರ ನೋಡಿ ಹಿಂಗೆ ಬರೋಂಗೂ ಮಾಡ್ಬೋದು. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಇದು ಎಷ್ಟು ಅಂದರೆ ಆಲ್ರೆಡಿ ನಂದು 4 ಗ್ರಾಮ್ಸ್ ಇತ್ತಲ್ವಾ. ಸೊ ನಾನು ಮೇಲೆ ಒಂದು ಸ್ವಲ್ಪ ಅಂದರೆ ಎಷ್ಟು ಕೊಟ್ಟಿದ್ದೆ ಅಂದರೆ ಒಂದು 2 ಗ್ರಾಮ್ಸ್ಗಾಗೋಷ್ಟು. ಸೊ ಅವರು ಹೆಂಗೆ ಹಾಕ್ಕೊಳ್ತಾರೆ ಅಂದರೆ 13,000 ಥರ ಹಾಕ್ಕೊಳ್ಳೋದು. ಇವಾಗಿನ ರೇಟು 11,800 ಚಿಲ್ಲರೆ ಆ ಥರ ಇದೆ ಅಲ್ವಾ. ಸೊ ಅವ್ರೊಂದು ಸ್ವಲ್ಪ ನನಗೆ ಡಿಸ್ಕೌಂಟ್ ಮಾಡಿಕೊಟ್ರು, ಒಂದು 500 ರೂಪಾಯಿ ಥರ ಒಂದು ಗ್ರಾಮಲ್ಲಿ ಬಿಟ್ರು. ಗ್ರಾಮಲ್ಲಿ ಅಂದರೆ ವೇಸ್ಟೇಜು ಮೇಕಿಂಗ್ ಚಾರ್ಜ್ ನಾನು ಹೇಳ್ತಾ ಇರೋದು. ಸೊ ಅದರಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಮಾಡಿ ನನಗೆ ಇದು ಒಂದು 25.5 ಥರ ಮಾಡಿಕೊಟ್ಟಿದ್ದು, ಓಕೆನಾ. 26 ಅಂದ್ಕೊಳ್ಳಿ, 26ಅಲ್ಲಿ ಬಂತು. ಸೊ ನೋಡಿ ಈ ಥರ ಅಂದರೆ ನಾನು ಇದು ತೊಗೊಂಡಾಗ ಕಮ್ಮಿ ಇತ್ತು, 10,800 ಇತ್ತು, ಓಕೆನಾ. ಸೊ ಕಡಿಮೆ ಇತ್ತು ಅವಾಗ ರೇಟು, ಇವಾಗ ಜಾಸ್ತಿ. ನಾನು ಹೇಳದ್ನಲ್ಲ, ಜಸ್ಟ್ 1 ತಿಂಗಳಲ್ಲೇ ಜಂಪ್ ಹೊಡೆದಿರೋದು 11,800 ಆಗಿದೆ ಅಲ್ವಾ. ಸೊ 1 ತಿಂಗಳು ಮುಂಚೆ, ಒಂದು 20 ದಿನ ಮುಂಚೆನೇ ಅಂದ್ಕೊಳ್ಳಿ. ಸೊ ಅವಾಗ ಕಮ್ಮಿ ಇತ್ತು. ನೋಡಿ ಈ ಥರ ಇದೆ ನೋಡಿ. ಸೊ ಅದಕ್ಕೆ ಹೇಳೋದು ಫ್ರೆಂಡ್ಸ್, ಯಾವಾಗಲೂ ಏನು ಗೊತ್ತಾ, ಗೋಲ್ಡ್ಗೆ ನಾವು ಇನ್ವೆಸ್ಟ್ ಮಾಡಿದಾಗ ನಮ್ಮ ಒಂದು ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಅಂದರೆ ನಮಗೆ ಏನಾರ ಬೇಕಾದಾಗ, ಸಡನ್ನಾಗಿ ನೀಡಿದ್ದಾಗ ಏನು ಬೇಕಾದ್ರೂ ಮಾಡ್ಬೋದು. ಸೊ ಇವಾಗ ನಾನು ಹೇಳಿದ್ನಲ್ಲ, ನಂದು ಹಳೇದಿದ್ದಕ್ಕೆ ಅದನ್ನು ಕೊಟ್ಟು ಒಂದು ಸ್ವಲ್ಪ ಮೇಲ್ ಹಾಕಿ ತೊಗೊಳಕ್ಕಾಯ್ತು. ಇಲ್ಲ ಅಂದರೆ ಒಂದು 6 ಗ್ರಾಮು ನೀವೇನಾರ ತೊಗೋಬೇಕು ಅಂತ ಇದ್ದಿದ್ರೆ ಒಂದು ಆಲ್ಮೋಸ್ಟ್ ಒಂದು 6 ಗ್ರಾಮ್ಸ್ವರೆಗೂ ಒಂದು 70,000 ಒಳಗೆ ಹತ್ತತ್ರ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇವಾಗಿನ ಒಂದು ಪ್ರೈಸಲ್ಲಿ, ಓಕೆನಾ. ಸೊ ಆ ಥರ ಆಗೋಗೋದು. ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇವ್ ಆಯಿತು ಅಲ್ವಾ. ಸೊ ಅದಕ್ಕೆ ನಿಮಗೂ ಹೇಳ್ತಾ ಇರೋದು. ಸೊ ನಿಮಗೂ ಒಂದು ಯೂಸ್ಫುಲ್ ಕಂಟೆಂಟೇ ಆಗಲಿ ನಂದು ಅಂತ. ಸೊ ಓಕೆನಾ. ಸೊ ಇದು ನಂದಾಗಿತ್ತು. ಸೊ ಇದ್ರದ್ದು ಯಾವುದು ಜುಮ್ಕಿ ಅಂತ ತೋರಿಸ್ತೀನಿ. ಸೊ ನೋಡಿ ಇದ್ರದ್ದು. ಸೊ ಈ ಒಂದು ಜುಮ್ಕಾಗೋಸ್ಕರ ತೊಗೊಂಡೆ ನಾನು. ಸೊ ಅದನ್ನು ನಾನು ವೇರ್ ಮಾಡಿ ಇವಾಗ ತೋರಿಸ್ತೀನಿ. ಬಿಕಾಸ್ ನಂದು ಈ ಒಂದು ಚೋಕರ್ಗೆ ನಾನು ಮ್ಯಾಚ್ ಮಾಡ್ಕೊಂಡಿರೋದು, ಓಕೆನಾ ಫ್ರೆಂಡ್ಸ್. ನಾ ಆ್ಯಕ್ಚುಲಿ ಇದನ್ನು ಭವಾನಿ ಜ್ಯುವೆಲರ್ಸಲ್ಲಿ ನೋಡಿದ್ದು ಈ ಚೋಕರ್, ಓಕೆನಾ. ಅಂದರೆ ಅವ್ರದ್ದು ಸಿಲ್ವರಲ್ಲಿ ಈ ಥರ ಒಂದು ಡಿಸೈನ್ ಪ್ಯಾಟ್ರನ್ನು ಒಂದು ಫೋಟೋ ಹಾಕಿದ್ರು ನನಗೆ. ನಾನು ಯಾವಾಗಲೂ ವೀಡಿಯೋದೆಲ್ಲ ಮಾಡ್ತಾ ಇರ್ತೀನಲ್ವಾ. ಸೊ ಆ ಒಂದು ಪ್ಯಾಟ್ರನ್ ನಂಗೆ ಇಷ್ಟ ಆಯಿತು. ನಾನು ಅದನ್ನು ಆಚಾರಿ ಕೈಲಿ ಕೊಟ್ಟು ಮಾಡಿಸ್ಕೊಂಡಿರೋದು. ಎಷ್ಟಿದೆ ಅಂದರೆ ಒಂದು 15 ಗ್ರಾಮ್ಸ್ನಲ್ಲಿ ಬರುತ್ತೆ, ಓಕೆನಾ. ಸೊ ಆ ಥರ. ಸೊ ಇದಕ್ಕೇ ಮ್ಯಾಚ್ ಆಗಲಿ ಅಂತಲೇ, ಸೊ ನೋಡಿ ಈ ಥರ ಇದೆ. ಸೊ ಅದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಈ ಥರ ಒಂದು ಜುಮ್ಕ, ಓಕೆನಾ. ಅಂದರೆ ಈ ಜುಮ್ಕ ಮುಂಚೆನೇ ಇತ್ತು. ಸೊ ಅದಕ್ಕೆ ಮ್ಯಾಚ್ ಆಗಂಗೆ ಈ ಒಂದು ಚೋಕರು ತೊಗೊಂಡಿರೋದು. ಪ್ಲಸ್ ಅದಕ್ಕೆ ಇದೊಂದು ಮಾಟಿ. ಇವಾಗ ನಾನು ವೇರ್ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಹೆಂಗೆಂಗೋ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಿಂಗೆ 6ತಾಗೆ ಏನು ಗೊತ್ತಾ, ಜಾರಿ ಬರ್ತಾ ಇದೆ. ನಾ ಹೇಳಿದ್ನಲ್ಲ ನಂದು, ನಾನು ನಿಮಗೆ ಹೇಳಿದ್ದೆ ಅಲ್ಲ ನಂದು ಕೂದಲುದು ರೆಮಿಡಿ ಬಗ್ಗೆ ಎಲ್ಲ ಹೇಳಿದ್ನಲ್ಲ. ಸೊ ಆ ಥರ ಮಾಡಿದಾಗ ಏನು ಗೊತ್ತಾ, ಸಖತ್ತು ಸಾಫ್ಟ್ ಆಗುತ್ತೆ. ಆ್ಯಕ್ಚುಲಿ ನಂದು ಏನು ಗೊತ್ತಾ, ಮುಂಚೆ ಎಲ್ಲ ಕರ್ಲಿ ಥರ ಇತ್ತು. ಸೊ ನಾನು ಈ ಥರ ಎಲ್ಲ ರೆಮಿಡಿ ಮಾಡಿ ಒಂದು ಸ್ವಲ್ಪ ವೇವಿ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದೊಂದು ಸಲ ಸ್ಟ್ರೇಟ್ ಥರನೂ ಬರುತ್ತೆ, ಚೆನ್ನಾಗಾಗುತ್ತೆ ಕೂದಲು, ಓಕೆನಾ. ಸೊ ಈ ಥರ, ಓಕೆ. ಸೊ ನೋಡಿ ಈ ಥರ ಬರುತ್ತೆ. ಅಂದರೆ ನೀಟಾಗಿ ಮಾಡಬೇಕು. ನಾನು ತೋರಿಸ್ತಾ ಇರೋದಷ್ಟೇ, ಜಸ್ಟ್ ನೋಡಿ ಎಷ್ಟು ಜಾರ್ಕೊಂಡು ಬರ್ತಾ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಜಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಹಿಂಗೆ ಹಾಕಿರೋದಕ್ಕೆ ಈ ಥರ ಕಾಣ್ತಿರೋದು, ಓಕೆನಾ ಫ್ರೆಂಡ್ಸ್. ಸೊ ನೋಡಿ ಈ ಒಂದು ಚೋಕರ್ ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಂಗೆ ಅದೇ ಥರ ಪ್ಯಾಟ್ರನ್ ಇಷ್ಟ ಆಗಿ, ಸೊ ಅದಕ್ಕೋಸ್ಕರ ಅದೇ ಥರನೇ ಮಾಡಿಸ್ಕೊಂಡೆ. ಸೊ ಈ ಒಂದು ಜುಮ್ಕಾಗೆ ಮ್ಯಾಚ್ ಮಾಡೋಕ್ಕೋಸ್ಕರ. ಸೊ ನೋಡಿ ಜುಮ್ಕಾ ಈ ಥರ ಇದೆ. ಜುಮ್ಕಾ ಒಂದು 15ರಲ್ಲಿ ಬರುತ್ತೆ, ಓಕೆನಾ. ಸೊ 15 ಗ್ರಾಮಲ್ಲಿ. ಸೊ ನೋಡಿ ಈ ಥರ ಜಸ್ಟ್ ಅದಕ್ಕೆ ಹೇಳೋದು, ಎಲ್ಲರ ಒಂದು ಫಂಕ್ಷನ್ಗೆ ಎಲ್ಲಾರ ಹೋಗ್ಬೇಕು ಅಂದರೆ ಜಸ್ಟ್ ಈ ಥರ ಒಂದು ವೇರ್ ಮಾಡಿ ಲಾಂಗ್ ಚೈನ್ ಹಾಕೋದು ನೆಸೆಸಿಟಿ ಇರಲ್ಲ, ಓಕೆನಾ. ಜಸ್ಟ್ ಈ ಥರ ಒಂದು ಚೋಕರು ಮತ್ತು ಇದೊಂದು ಹಾಕಿ ಈ ಥರ ಒಂದು ಮಾಟಿ ಹಿಂಗೆ ಹಾಕ್ಕೊಂಡು ಜಡೆ ಹಾಕ್ಕೊಂಡು ಹೂ ಮುಟ್ಕೊಂಡು ಹೋದರೆ ಇನ್ನೂ ಸೂಪರಾಗಿ ಕಾಣುತ್ತೆ. ನಾ ಹೇಳಿದ್ನಲ್ಲ, ಈ ಕೂದಲು ಹಿಂಗೆ ಹಾಕಿದ್ರೆ ಜಾರ್ಕೊಂಡು ಬರ್ತಾ ಇದೆ. ಸೊ ಅದಕ್ಕೋಸ್ಕರ. ಸೊ ಬನ್ನಿ. ಸೊ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್. ಸೊ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಗ್ರೀನ್ ಕಲರ್ ಪರ್ಸ್ನಲ್ಲಿ ಒಂದು ಪೋಟಲಿ ಥರ ಮಾಡಿಟ್ಟಿರೋದು. ಅಂದರೆ ಒಂದು
ಅದು ಏನು ಗೊತ್ತಾ, ಲಕ್ಷ್ಮೀ ದೇವ್ರದ್ದು ಒಂದು ಇದು, ನಾನು ಅದರಲ್ಲಿ ಏನೇನು ಅವ್ರಿಗೆ ಇಷ್ಟ ಅದನ್ನೆಲ್ಲ ಹಾಕಿಟ್ಟಿದ್ದೀನಿ. ಸೊ ಇದು ವಾಸ್ತುದು ಒಂದು ರೆಮಿಡಿ ಆಗಿರುತ್ತೆ. ಸೊ ಅದು ಮಾಡಾದ್ಮೇಲಿಂದ ಗ್ರೀನ್ ಕಲರ್ ಪರ್ಸಲ್ಲೇ ಇಡಬೇಕು. ಗ್ರೀನ್ ಕಲರ್ ಪರ್ಸಲ್ಲಿ ಇಟ್ಟರೆ ಏನು ಗೊತ್ತಾ, ದುಡ್ಡು ಇನ್ಕ್ರೀಸ್ ಆಗ್ತಾನೇ ಹೋಗುತ್ತೆ ಫ್ರೆಂಡ್ಸ್. ಇದು ನಿಜವಾಗ್ಲೂ ಆಗುತ್ತೆ, ನೀವು ಮಾಡಿ ನೋಡಿಬೇಕಾರೆ. ನಾವು ಅಮ್ಮಂಗೂ ಹೇಳ್ಕೊಟ್ಟಿದ್ದೆ. ಸೊ ಅವರು ಅದರಲ್ಲಿ ಕಲೆಕ್ಟ್ ಮಾಡಿ 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 ಅವರೊಂದು ಕಿವಿ ಓಲೆ ತೊಗೊಂಡಿದ್ದಾರೆ. ಈಗ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ಥರ ತೊಗೊಂಡಿದ್ದಾರೆ ಅಂತ. ಸೊ ಅವ್ರು ಇಲ್ಲೇ ತೊಗೊಂಡ್ರು, ಬ್ಯಾಂಗ್ಳೂರಲ್ಲೇ ತೊಗೊಂಡ್ರು, ಪೂಜಾ ಜ್ಯುವೆಲರ್ಸಲ್ಲಿ ತೊಗೊಂಡಿದ್ದು, ಓಕೆನಾ. ಸೊ ಅವ್ರದ್ದೆಲ್ಲ ಕಲೆಕ್ಟ್ ಮಾಡಿದರು. ಸೊ ನಾನು ಏನು ಗೊತ್ತಾ, ಪೂಜಾ ಜ್ಯುವೆಲರ್ಸಲ್ಲಿ ಒಂದು ಸ್ವಲ್ಪ ನಮಗೆ ಡಿಸ್ಕೌಂಟೂ ಮಾಡಿಕೊಡ್ತಾರೆ. ತುಂಬ ಅದೇ ಪ್ರೈಸ್ ಕೊಡೋಲ್ಲ. ನಾನು ಹೇಳಿದ್ನಲ್ಲ, ಇವಾಗ ಒಂದು 11,800 ರೂಪಾಯಿ ಆಗಿದೆ ಅಂದ್ಕೊಳ್ಳಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಅದನ್ನು ಒಂದು ಬೇರೆ ಕಡೆ ಎಲ್ಲ 1,500 ಡಿಫ್ರೆನ್ಸಲ್ಲೇ, ಅಂದರೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಎಲ್ಲ ಸೇರಿ ಪರ್ ಗ್ರಾಮ್ಗೆ 1,500 ಥರ ಲೆಕ್ಕ ಹಾಕೋದಲ್ವ. ಸೊ ಇವರು ಟೋಟಲ್ ಅಮೌಂಟಲ್ಲಿ 1,000 ಥರ ಮಾಡೋದು. ಸೊ ನಮಗೆ ಅದರಲ್ಲಿ ತುಂಬಾ ನಮಗೆ ಜಾಸ್ತಿ ದುಡ್ಡು ಸೇವ್ ಆಗುತ್ತೆ. ಸೊ ಆ ಥರ, ಓಕೆನಾ. ಸೊ ತೋರಿಸ್ತೀನಿ ಬನ್ನಿ ಆ ಥರ ಇದೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇದೆ. ಸೊ ಡೈಲಿ ವೇರ್ಗೆ ತೊಗೊಂಡಿರೋದು. ಅಂದರೆ ಮಧ್ಯದಲ್ಲಿರೋದೇನು ಗೊತ್ತಾ, ಒಂಥರ ಸ್ಟೋನ್ ಬಂದಿದೆ, ವೈಟ್ ಸ್ಟೋನ್, ಒಂಥರ ಡೈಮಂಡ್ ಲುಕ್ಕಲ್ಲಿ ಬಂದಿದೆ, ಫುಲ್ ಪ್ಲೇನ್. 916 ಬರುತ್ತೆ ಅದು. 916 ಗೋಲ್ಡಲ್ಲಿರೋದು ತೋರಿಸ್ತೀನಿ ರೀ. ಸೊ ನೋಡಿ, ಹಿಂದೆ ಇದಿರುತ್ತೆ, ಸೀಲ್ ಇರುತ್ತೆ, ಹಾಲ್ ಮಾರ್ಕದು. ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಶೇಕ್ ಆಗ್ತಾ ಇದೆ. ಸೊ ಈ ಥರ ಇರುತ್ತೆ. ಸೊ ಒಂದೊಂದು ಪ್ಯಾಟ್ರನಲ್ಲಿ ಇದು ಸ್ಟೋನು ಒಂಥರ ಬೇರೆ ಥರ ಇರುತ್ತಲ್ಲ, ಇದು ಅದರಲ್ಲಿ ಫಿಕ್ಸ್ ಆಗಿರುವಂತಹ ಸ್ಟೋನು. ಸೊ ಚೆನ್ನಾಗಿರುವಂತಹ ಒಂದು ಓಲೆ ನೋಡಿ, ಈ ಥರ ಬರುತ್ತೆ. ಹಿಂಗೆ ಇಟ್ಕೊಂಡ್ರೆ ಅಂದರೆ ಸಾಕು, ಸಿಂಪಲ್ ಆಗಿದೆ, ಡೈಲಿ ವೇರ್ ಮಾಡ್ಬೋದು. ಇದಕ್ಕೆ ಬೇಕಾದ್ರೆ ನೀವೇನು ಮಾಡ್ಬೋದು ಅಂದರೆ ಒಂದು ಇದಿರುತ್ತೆ ನೋಡಿ, ಏನಂತಾರೆ ಅದಕ್ಕೆ, ಒಂದು ಇದ್ರ ಥರ ಬರುತ್ತೆ ನೋಡಿ, ಸುತ್ತಲೂ ಒಂದು ಬಟನ್ ಥರನೋ ಏನೋ ಇಡ್ತಾರಲ್ಲ. ಸೊ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಬ್ರಾಡ್ ಲುಕ್ಕಲ್ಲಿ ಕಾಣಿಸುತ್ತೆ, ಓಕೆನಾ. ಸೊ ಆ ಥರ ಮಾಡ್ಬೋದು. $916 ಇದು. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಅಷ್ಟೇ ನಾವು ಏನು ಗೊತ್ತಾ, ಒಂದು ಸ್ವಲ್ಪನೇ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿಕೊಂಡು ಗೋಲ್ಡಕ್ಕೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಬಿಕಾಸ್ ನಮಗೆ ಏನು ಗೊತ್ತಾ, ಏನಾರ ಒಂದು ನೀಡ್ ಇದ್ದಾಗ ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಏನಾರ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂದರೆ ನೀವು ಯಾರನ್ನೂ ಕೇಳೋಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಅಟ್ಲೀಸ್ಟ್ ಒಂದು ಪ್ಲೆಡ್ಜ್ ಮಾಡ್ಬೋದು. ಇಲ್ಲ ನಿಮ್ಮದು ತುಂಬ ಹಳೇದಿದ್ರೆ ಅದನ್ನು ಸೇಲ್ ಮಾಡಿದ್ರು, ಅಂದರೆ ಸೇಲ್ ಮಾಡಬೇಕಾದ್ರೆ ಅವರು ಫುಲ್ ಕ್ಯಾಶ್ ಕೊಡೋಲ್ಲ ಅವರು. ಸೊ ನೀವು ಏನು ಮಾಡ್ಬೋದು ಅಂದರೆ ಅದನ್ನು ಕೊಟ್ಬಿಟ್ಟು ಬೇರೆ ಏನಾರ ತೊಗೊಂಡು ಇನ್ನು ಮಿಕ್ಕಿದ ಅಮೌಂಟನ್ನು ಇಸ್ಕೋಬೋದು, ಆ ಥರನೂ ಮಾಡ್ಬೋದು. ಸೊ ಅಟ್ಲೀಸ್ಟ್ ನಿಮಗೆ ವರ್ತ್ಫುಲ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದರೆ ನೀವು ಯಾವಾಗ ತೊಗೊಂಡಿರ್ತೀರೋ ಆವಾಗ ಗೋಲ್ಡ್ ಪ್ರೈಸ್ ಕಮ್ಮಿ ಇರುತ್ತೆ, ಕೊಡೋಕೆ ಹೋದಾಗ ತುಂಬ ಜಾಸ್ತಿ ಇರುತ್ತೆ. ಸೊ ನಿಮಗೆ ಲಾಸ್ ಅಂತ ಬರೋದೇ ಇಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ಅಮೌಂಟು ನಿಮಗೆ ಸಿಕ್ಕಿರುತ್ತೆ. ಸೊ ಅದರಿಂದ ಇದು ಒಂಥರ ನಿಮಗೆ ಬೆನಿಫಿಟ್ ಇದ್ದಂಗೆ. ಯಾಕೆಂದರೆ ಇವಾಗ ಒಂದು ಸ್ಯಾರಿ ಎಲ್ಲ ತೊಗೊಂಡಾಗ ನಿಮಗೆ ಅದನ್ನು ಕೊಡೋಕೆ ಹೋದರೆ ₹1 ಸಿಗಲ್ಲ ಅಲ್ವಾ. ಸೊ ಬೆಟರ್ ಈ ಥರದ್ದಕ್ಕೆ ಇನ್ವೆಸ್ಟ್ ಮಾಡಿ. ಸೊ ನಾನು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಐ ಡೋಂಟ್ ನೋ, ನಾನು ನಿಮಗೆ ತುಂಬ ಹೇಳಿದ್ದೀನಿ. ನಂದು ವ್ಲಾಗ್ಸ್ನ ಚೆಕ್ ಮಾಡಿಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ ಬೆಳ್ಳಿ ರೇಟು ತುಂಬ ಜಾಸ್ತಿ ಆಗುತ್ತೆ ಅಂತ. ಸೊ ನಿಮ್ಮ ಕಣ್ಮುಂದೆನೇ ಇದೆ ಫ್ರೆಂಡ್ಸ್. ಇವಾಗ ಇದು ಸಿಲ್ವರ್ ಪ್ರೈಸ್ ಎಷ್ಟಾಗಿದೆ ಗೊತ್ತಾ, 1 ಗ್ರಾಮ್ಗೆ ₹178 ಇದೆ, ಚೆಕ್ ಮಾಡಿಬೇಕಾರೆ. ಸೊ 178 ಇದೆ. ನಾನು ನಿಮ್ಗೆ ಹೇಳುವಾಗ ಎಷ್ಟಿತ್ತೇಳಿ ₹100 ಹೇಳ್ಕೊಂಬಂದಿದ್ದೀನಿ. ₹78 1 ಗ್ರಾಮ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ 100 ಗ್ರಾಮ್ಸ್ದು ಒಂದು ಇದು ತೆಗೆದಿಟ್ಕೊಳ್ಳಿ, ಒಂದು 15,000 ಆಗುತ್ತೆ, ಆ ಥರ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ ಇದ್ದೆ. ಸೊ ಅದಕ್ಕೆ ಹೇಳೋದು, ಈ ಟೈಮಲ್ಲಿ ನೀವು ಬೆಳ್ಳಿದು ಅಷ್ಟೇ, ನೀವು ಏನು ಅಂದ್ಕೊಂಡಿದ್ದೀರಾ ಕೊಡೋಕ್ಕೋದ್ರೆ ಅಷ್ಟೇ ಅಮೌಂಟು ನಿಮಗೆ ಸಿಗುತ್ತೆ. ಅಂದರೆ ಮೇಕಿಂಗ್ ಚಾರ್ಜು ಅದೆಲ್ಲ ತೆಗಿತಾರೆ. ಬಟ್ ನೀವು ಯಾವಾಗ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಅಮೌಂಟು ನಿಮಗೆ ಸಿಕ್ಕಿರುತ್ತೆ. ಅದೊಂಥರ ಲಾಭ ಥರನೇ ತಾನೇ. ಸೊ ಅದಕ್ಕೆ ಹೇಳೋದು, ನಿಮಗೆ ಗೋಲ್ಡ್ದು ಏನಾರ ನೀವು ತೊಗೊಂಡ್ರೆ, ಈ ಥರ ಆರ್ನಮೆಂಟ್ಸಲ್ಲಿ ತೊಗೊಂಡ್ರೆ ನೀವು ಫಂಕ್ಷನ್ಸ್ಗೆಲ್ಲ ಯೂಸ್ ಮಾಡ್ಬೋದು. ಬಟ್ ಬೆಳ್ಳಿದು ಸಿಲ್ವರ್ದಲ್ಲಿ ತೊಗೋಬೇಕು ಅಂದರೆ ನೀವು ಕಾಯಿನ್ಸ್ ಥರನೇ ಪ್ರಿಫರ್ ಮಾಡಿ, ಓಕೆನಾ. ಬಿಕಾಸ್ ನಾನು ಅದೇ ಥರನೇ ಇಷ್ಟಪಡ್ತೀನಿ. ಯಾಕೆ ಅಂದರೆ ಬೆಳ್ಳಿದು ತೊಗೊಂಡ್ರೆ ನಮ್ಗೆ ಏನಾರ ಎಮರ್ಜೆನ್ಸಿಗೆ ನೀಡಿದ್ದಾಗ ಅದನ್ನು ಕೊಟ್ಬಿಟ್ಟು ಬೇರೆ ಏನಾರ ಎಕ್ಸ್ಚೇಂಜ್ ಥರ ಮಾಡ್ಕೋಬೋದು. ಅಥವಾ ನಮ್ಗೇನಾರ ದುಡ್ಡು ಮನಿ ನೀಡಿದ್ರೂ ಮನಿ ಸಿಗುತ್ತೆ. ಸೊ ಇದು ಹೆಂಗೆ ಅಂದರೆ ಫ್ರೆಂಡ್ಸ್, ನೀವು ಕಾಲು ಗೆಜ್ಜೆ ತೊಗೊಂಡಿರ್ತೀರ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಾಲು ಗೆಜ್ಜೆ ತೊಗೊಂಡು
ಗೆಜ್ಜೆನ ನೀವು ಕೊಟ್ಟಾಗ ಹೆಂಗೆ ಅಮೌಂಟು ಸಿಗುತ್ತೆ ಅಂದರೆ ಏನಾರ ಒಂದು ತಗೊಂಡ್ಬಿಟ್ಟು ನೀವು ಅಮೌಂಟನ್ನು ಇಸ್ಕೋಬೋದು ಆ ಥರ, ಓಕೆನಾ. ಸೊ ಆ ಥರ ಒಂದು ಮೆಥಡ್ ಆಗಿರುತ್ತೆ ಇದು. ಸೊ ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಸ್ವಲ್ಪನೇ ಬೆಳ್ಳಿ ಕಾಯಿನ್ಸ್ಗಳನ್ನ ತೆಗೆದಿಟ್ಕೊಳ್ಳಿ, ಜಾಸ್ತಿ ಕಲೆಕ್ಟ್ ಮಾಡಿ ಆಮೇಲೆ ನೀವೇನಾರ ಅದಕ್ಕೆ ತೊಗೋಬೋದು, ಇನ್ನೊಂದು ಸ್ವಲ್ಪ ಮೇಲೆ ದುಡ್ಡು ಕೂಡಿಟ್ಕೊಂಡು ತೊಗೋಬೋದು. ಸೊ ಅದಕ್ಕೋಸ್ಕರನೇ ಸೊ ಈ ಒಂದು ದೀಪಾವಳಿನಲ್ಲಿ ನಾನು ಇದನ್ನು ತೊಗೊಂಡೆ, ಅಂದರೆ ಈ ಒಂದು ಮಾಟಿನ. ಸೊ ಅದನ್ನು ತೋರಿಸೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಮಾಟಿ ಹಾಕ್ಕೊಂಡಾಗ ಹಿಂಗೆ ಜಡೆ ಹಾಕ್ಕೊಂಡ್ರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ, ಅಂದರೆ ನೀಟಾಗಿ ಹೂವೆಲ್ಲ ಮುಟ್ಕೊಂಡು. ಸೊ ನೋಡಿ ಹಿಂಗೆ ಬರುತ್ತೆ ಅವಾಗ, ಈ ಕೂದಲು ಹಿಂಗೆ ಅಂದರೆ ಸಿಲ್ಕಿ ಥರ ಆಗಿರೋದಕ್ಕೆ ಉದ್ರಿ ಉದ್ರಿ ಹೋಗ್ತಾ ಇದೆ. ಸೊ ನೋಡಿ ಈ ಥರ ಬರುತ್ತೆ ಅವಾಗ, ಅವಾಗೊಂಥರ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿ ಕಾಣಿಸ್ತೀವಿ, ಓಕೆನಾ ಫ್ರೆಂಡ್ಸ್. ಸೊ ಇದೆಲ್ಲ ಐಡಿಯಾಗಳು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಇವಾಗ್ಲೂ ಟೈಮ್ ಅಂದರೆ ಕಾಲ ಮಿಂಚಿಲ್ಲ, ಇವಾಗ್ಲೂ ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿ. ಬಿಕಾಸ್ ನಾನೇ ಹೇಳ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೋಡಿ ಚಿನ್ನದ ಥರನೇ ಸಿಲ್ವರ್ದು ಪ್ರೈಸ್ ಇನ್ಕ್ರೀಸ್ ಆಗಿಬಿಡುತ್ತೆ, ತುಂಬ ಜಾಸ್ತಿ ಆಗುತ್ತೆ ಅಂದ್ಕೊಳ್ಳಿ. 1 ಗ್ರಾಮ್ಗೆ 1,000 ಆಗಿಬಿಟ್ರೆ ಅವಾಗ ತಗೊಳ್ಳೋಕ್ಕೆ ಅವಾಗ ಅನ್ಕೋತೀವಿ, ಅಯ್ಯೋ ಮುಂಚೆನೇ ತೆಗೆದಿಟ್ಕೋಬೇಕಿತ್ತು ಅಂತ. ಸೊ ಅದಕ್ಕೆ ಹೇಳೋದು, ಅದಕ್ಕೆ ನಾನು ಬ್ಲಾಗ್ಸಲ್ಲಿ ನೋಡಿ ನಾನು ಯಾವಾಗಲೂ ಅದಕ್ಕೆ ಹೇಳೋದು, ಗೋಲ್ಡು ಮತ್ತು ಸಿಲ್ವರ್ಗೆ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ಫ್ಯೂಚರ್ ಸೆಕ್ಯೂರ್ ಮಾಡ್ಕೊಂಡಂಗೆ ಅರ್ಥ ಅಂತ, ಓಕೆನಾ. ಸೊ ಬಿಕಾಸ್ ಏನಾಗುತ್ತೆ ಅಂದರೆ ಜೆಂಟ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಮನೆ ತೊಗೊಳ್ಳೋದು, ಸೈಟ್ ತೊಗೊಳ್ಳೋದಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ನಾವು ಲೇಡೀಸ್ ಅಟ್ಲೀಸ್ಟ್ ನಮ್ಮ ಕೈಲಿ ಎಷ್ಟು ಕೇಪಬಲ್ ಆಗಿರ್ತೀವೋ ಅಟ್ಲೀಸ್ಟ್ ಗೋಲ್ಡು ಸಿಲ್ವರ್ಗೆ ಇನ್ವೆಸ್ಟ್ ಮಾಡ್ಬೋದಲ್ವಾ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ಫಸ್ಟು ಏನು ಗೊತ್ತಾ, ಏನೇ ಒಂದು ತೊಗೊಂಡ್ರು ನಾವು ಹಾಕ್ಕೊಂಡು ಎಂಜಾಯ್ ಮಾಡಬೇಕು ಫಸ್ಟು. ನಾವು ಚೆನ್ನಾಗಿ ಆ್ಯಕ್ಚುಲಿ ಏನು ಗೊತ್ತಾ, ನಿಮ್ಗೆ ಇನ್ನೊಂದು ಹೇಳ್ತೀನಿ, ನಾವು ಯಾವಾಗ ವೇರ್ ಮಾಡಿ ಖುಷಿ ಪಡ್ತೀವೋ ಆವಾಗ ನಾವೇ ಒಂದು ಲಕ್ಷ್ಮೀ ಸ್ವರೂಪ ಆಗಿರ್ತೀವಿ ಮನೆಯಲ್ಲಿ, ಓಕೆನಾ. ಶುಕ್ರ ದಿಸೆ ನಡೆಯೋದೇ ಹುಡುಗಿರಿಂದ ಮನೆಯಲ್ಲಿ. ಒಂದು ಫ್ಯಾಮ್ಲಿ ಅಂದರೆ ಹೆಣ್ಮಕ್ಳಿಂದನೇ ಅದು ಶುಕ್ರ ದಿಸೆ ಇಂಪ್ರೂವ್ಮೆಂಟ್ ಆಗೋದು. ಸೊ ನಾವು ಯಾವಾಗ ಈ ಥರ ಎಲ್ಲ ಒಡವೆಗಳು ಹಾಕ್ಕೊಳ್ತೀವೋ ಅವಾಗ ಮನೆಯ ಗಂಡಸರಿಗೆ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಜಾಸ್ತಿ ಮನೇಲಿ ದುಡ್ಡು ಕಾಸಾಗಿರ್ಬೋದು, ಒಂಥರ ಹ್ಯಾಪಿನೆಸ್ ಆಗಿರ್ಬೋದು, ಅದೆಲ್ಲ ಅಬಂಡೆನ್ಸ್ ಆಗಿರ್ಬೋದು, ಅದೆಲ್ಲ ಸಮೃದ್ಧಿಯಾಗಿ ಸಿಗುತ್ತೆ, ಓಕೆನಾ. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಇದು ವೇರ್ ಮಾಡಿಕೊಂಡು ಟೆಂಪಲ್ಸ್ಗೆ ಹೋಗಿ, ನಾನು ಹೇಳೋದು ಕೇಳಿ, ಟೆಂಪಲ್ಸ್ಗೆ ಇದನ್ನೆಲ್ಲ ಹಾಕ್ಕೊಂಡೋಗಿ ಕೆಲವರೆಲ್ಲ ಹೇಳ್ತಿರಲ್ಲ, ಅಂದರೆ ಕಳ್ಳರದು ಭಯ ಅಂತ, ಅದು ನನಗೂ ಗೊತ್ತಾಗುತ್ತೆ. ಸೊ ನೀವು ಏನು ಮಾಡ್ಬೋದು ಅಂದರೆ ನಿಯರೆಸ್ಟ್, ನಾನು ಹೇಳೋದು ಎಲ್ಲರ ಹತ್ತಿರದಲ್ಲಿರೋ ಟೆಂಪಲ್ಸ್ಗೆ ಆಟೋದಲ್ಲೋ ಕಾರಲ್ಲೋ ಎಲ್ಲಾರ. ಸೊ ಅವಾಗ ಏನು ಗೊತ್ತಾ, ದೇವ್ರ ಮುಂದೆ ಹೋಗಿ ನಾವು ಈ ಥರ ಇದೆಲ್ಲ ಹಾಕ್ಕೊಂಡಾಗ ಪಾಸಿಟಿವ್ ಎನರ್ಜಿ ತುಂಬ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ನೀವೊಂದು ಅಬ್ಸರ್ವ್ ಮಾಡಿ ಬೇಕಾರೆ, ತಿರುಪತಿ ಅಂತ ಕಡೆ ಎಲ್ಲರೂ ಹೋಗ್ತಾರಲ್ವ. ಸೊ ಎಲ್ಲರೂ ನೀವು ಯಾರನ್ನೇ ನೋಡಿಬೇಕಾರೆ, ಆಂಧ್ರ ಸೈಡ್ ಆಗಿರ್ಬೋದು, ತಮಿಳ್ನಾಡಿಂದ ಇರ್ಬೋದು, ಈವನ್ ನಮ್ಮ ಕರ್ನಾಟಕದ ಜನಗಳು ಎಲ್ಲರೂ ಇವಾಗ ರೇಷ್ಮೆ ಸ್ಯಾರಿ ಉಡೋಕ್ಕೆ ಇಷ್ಟಪಡ್ತಾರೆ, ಪ್ಲಸ್ ಈ ಥರ ಗೋಲ್ಡ್ ಜ್ಯುವೆಲ್ರಿ. ಮುಂಚೆ ಎಲ್ಲ ಏನೋ ಆರ್ಟಿಫಿಷಿಯಲ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ರಲ್ವ. ಸೊ ಇವಾಗ ಯಾಕೆ ಆ ಥರ ಹಾಕೋತಾರೆ ಅಂದರೆ ಫ್ರೆಂಡ್ಸ್, ಅಲ್ಲಿ ಒಂದು ಪಿರಮಿಡ್ ಇರುತ್ತೆ ಅಂದ್ಕೊಳ್ಳಿ, ಆ ಒಂದು ಎನರ್ಜಿ ವೈಬ್ರೇಷನ್ನು ನಮ್ಮ ಗೋಲ್ಡ್ ಮೇಲೆ ಬೀಳುತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬ ಜನ ಇದನ್ನು ಹೇಳಲ್ಲ. ಸೊ ಆ ಒಂದು ವೈಬ್ರೇಷನ್ ನಮ್ಮ ಇದಕ್ಕೆ ಸೇರಿಕೊಂಡಾಗ ಅದನ್ನು ನಾವು ಮನೆಗೆ ಕ್ಯಾರಿ ಮಾಡ್ಕೊಂಬರ್ತೀವಿ, ಆ ಗೋಲ್ಡು. ಅದ್ರಲ್ಲಿ ತುಂಬ ಎನರ್ಜಿ ಇರುತ್ತೆ, ಆಯಿತಾ, ಪಾಸಿಟಿವ್ ಎನರ್ಜಿ ಇರುತ್ತೆ. ಸೊ ಅದು ನಮಗೆ ಜಾಸ್ತಿ ಸಿಗಂಗೆ ಮಾಡುತ್ತೆ, ತುಂಬ ಇನ್ಕ್ರೀಸ್ ಆಗುತ್ತೆ ಅದು. ಸೊ ಅದನ್ನು ಅದಕ್ಕೆ ಹೇಳೋದು, ಯಾವಾಗಲೂ ಮಿರರ್ ಮುಂದೆ ಹಾಕ್ಕೊಂಡು ಖುಷಿ ಪಡಿ, ಹ್ಯಾಪಿಯಾಗಿರಿ. ಫಸ್ಟು ನೀವು ಹಾಕ್ಕೊಂಡು ಎಂಜಾಯ್ ಮಾಡಿ, ಆಮೇಲೆ ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಿ, ಓಕೆನಾ. ಸೊ ಅವಾಗೇನು ಗೊತ್ತಾ, ಇವಾಗ ನೋಡಿ ನಾವೆಲ್ಲ ಜುಮ್ಕಾಸ್ ಎಲ್ಲ ಹಾಕೋಬೋದು. ಒಂದು ಸ್ವಲ್ಪ ಇವಾಗ ನಮ್ಮ ಮಮ್ಮಿಗೆ ಜುಮ್ಕಾ ಹಾಕ್ಕೊಳ್ಳೋಕೆ ಇಷ್ಟ, ಬಟ್ ಅವ್ರಿಗೆ ಏನೋ ಒಂಥರ ಸ್ಟಡ್ ಇಯರಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಇನ್ನೂ 58 ಇಯರ್ಸು ನಮ್ಮಮ್ಮಂಗೆ, ಓಕೆನಾ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಇದು ಜುಮ್ಕಾ ಹಾಕ್ಕೊಳ್ಳೋಕ್ಕೆ ಇಷ್ಟ ಇತ್ತು, ಓಕೆನಾ. ಸೊ ಆ ಟೈಮಲ್ಲಿ ಅವರು ಹಾಕ್ಕೊಂಡಿರಲಿಲ್ಲ, ಅಂದರೆ ಅವ್ರು ಜಾಸ್ತಿ, ನಾನು ಹೇಳಿದ್ನಲ್ಲ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಿರಲ್ಲ, ಬರೀ ಸ್ಯಾರೀಸು ಆ ಥರ ಇಷ್ಟ ಆಯಿತು. ಬಟ್ ಇವಾಗ ಹಾಕ್ಕೊಳ್ಳೋಕ್ಕೆ ಅವ್ರಿಗೆ ಇದು ಮಾಡ್ತಾರೆ. ನಾನು ಹೇಳ್ತಾನೆ ಇರ್ತೀನಿ ಹಾಕ್ಕೊಳ್ಳಿ ಅಂತ. ಆ್ಯಕ್ಚುಲಿ ಒಂದು ಸಲ ಹಾಕ್ಸಿದ್ವಿ ನಾನು ನಮ್ಮ ಅಕ್ಕ ಸೇರಿ, ಚೆನ್ನಾಗಿ ಕಾಣ್ತಿತ್ತು ನಮ್ಮ ಅಮ್ಮಗೆ. ಅವ್ರದ್ದು ರೌಂಡ್ ಫೇಸ್ ಅಲ್ವಾ, ಚೆನ್ನಾಗಿ ಕಾಣುತ್ತೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಅದಕ್ಕೆ ಹೇಳೋದು, ಯಾವ ಟೈಮಲ್ಲಿ ಏನು ಎಂಜಾಯ್ ಮಾಡಬೇಕು ಅದನ್ನು ಮಾಡಬೇಕು ನಾವು. ಯಾವುದು ಇಷ್ಟ ಆಗುತ್ತೋ ಫಸ್ಟ್ ನಾವು ವೇರ್ ಮಾಡಬೇಕು, ಆಮೇಲೆ ಮಕ್ಕಳಿಗೆ ಅದನ್ನು ಕೊಡಬೇಕು. ನಾನು ಯಾಕೆ ಹೇಳ್ತೀನಿ ಅಂದರೆ, ಇದನ್ನು ಗೋಲ್ಡ್ಗೆ ಹಾಕ್ಕೊಂಡು ಇದು ಮಾಡೋದು ಅಂತ ಅರ್ಥ ಬರಲ್ಲ ಇದರಲ್ಲಿ. ಯಾವಾಗ ನಾವು ಇದನ್ನು ವೇರ್ ಮಾಡ್ತೀವೋ ನಮ್ಮ ಮನೆಯಲ್ಲಿ ಶುಕ್ರ ದಿವಸ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಿಮಗೆ ತುಂಬ ಜನ ನೋಡಿ, ಇವಾಗ ಶೆಟ್ಟೀಸ್ ಇರ್ತಾರೆ ನೋಡಿ, ಶೆಟ್ರು ಅಂತೀವಲ್ಲ. ಸೊ ಅವರೆಲ್ಲ ಏನು ಗೊತ್ತಾ, ಗೋಲ್ಡ್ದು ಜಾಸ್ತಿ ಇದು ಮಾಡ್ತಾರೆ, ಅದಕ್ಕೆ ಅವ್ರಿಗೆ ಮನೇಲಿ ಚೆನ್ನಾಗಿ ದುಡ್ಡು ಕಾಸು. ಆಮೇಲೆ ನೋಡಿ ಯಾವಾಗಲೂ ರೇಷ್ಮೆ ಸೀರೆ ತೊಗೊಳ್ತಾನೆ ಇರ್ತಾರೆ ಅವರು.
ಸೊ ಅದೆಲ್ಲ ಹಿಂಗೆ ಈ ಥರ ಒಂದು ಟ್ರಿಕ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಎಲ್ಲ ದೇವ್ರದ್ದು ಪೂಜೆಗಳು, ಬೆಳ್ಳಿ ಸಾಮಾನು ಎಲ್ಲ ಎಷ್ಟಿರುತ್ತಲ್ವಾ, ಸೊ ಆ ಥರ ನಿಮ್ಮ ಮನೇಲಿ ಎಷ್ಟಿರುತ್ತೋ ಅದನ್ನು ಹಾಕ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಅದನ್ನು ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ಸೊ ಯಾವಾಗ ಆ ಥರ ಹೇಳ್ತೀರೋ ಅದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅದರಲ್ಲಿ. ಸೊ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ಥರ ಎಲ್ಲ ಮಾಡಿ ನಾನಿವಾಗ ನಿಮಗೆ ಆ ಪರ್ಸ್ನ ತೋರಿಸ್ಬಿಡ್ತೀನಿ. ಆಲ್ರೆಡಿ ನಂದು ಹಳೆ ವ್ಲಾಗ್ಸ್ನ ನೋಡಿರೋರಿಗೆ ಗೊತ್ತಾಗಿರುತ್ತೆ ಯಾವ ಪರ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಸೊ ಕೆಲವರೆಲ್ಲ ಹೊಸ್ದಾಗಿ ನಂದು ಸಬ್ಸ್ಕ್ರೈಬರ್ಸ್ ಯಾರಾಗಿರ್ತಾರೋ ಅವ್ರಿಗೆ ಗೊತ್ತಿರಲ್ಲ ಯಾವುದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಬಿಕಾಸ್ ಯಾವ ವೀಡಿಯೋ ಹೋಗಿ ಚೆಕ್ ಮಾಡೋರಿಗೆ ಗೊತ್ತಾಗುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು. ಸೊ ಅದೇ ಒಂದು ಅಂದರೆ ಗ್ರೀನ್ ಕಲರ್ ಪರ್ಸ್ನ ಫಸ್ಟ್ ತೆಗೆದಿಟ್ಕೊಳ್ಳಿ, ಓಕೆನಾ. ಸೊ ನಾನು ತೋರಿಸ್ತೀನಿ ಅದರಲ್ಲಿ ಏನಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇದು ನನ್ನ ಒಂದು ಗ್ರೀನ್ ಕಲರ್ ಪರ್ಸು, ಓಕೆನಾ. ನಾನು ತೋರಿಸಿದ್ದೀನಿ, ನಂದೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ಯಾರ್ಯಾರು ನಂದು ಕಂಟಿನ್ಯೂಸ್ ಆಗಿ ನೋಡ್ತಿದ್ದೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಬಿಕಾಸ್ ನಂದು ತುಂಬ ಜನ ನಂದು ರೆಗ್ಯುಲರಾಗಿ ನೋಡ್ತಿರೋ ವ್ಯೂವರ್ಸ್ಗೆಲ್ಲ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ. ನನಗೊಂಥರ ಏನು ಗೊತ್ತಾ, ಖುಷಿಯಾಗುತ್ತೆ ಇನ್ನೂ ಚೆನ್ನಾಗಿರೋ ವೀಡಿಯೋ ಮಾಡಬೇಕು ಅಂತ. ನನಗೂ ಅದರಿಂದ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ. ಬಿಕಾಸ್ ಏನು ಗೊತ್ತಾ, ನಾನು ಒಂದೊಂದು ಸಲ ಡಿಲೇ ಮಾಡ್ತೀನಿ ಅಂದ್ಕೊಳ್ಳಿ. ನೀವು ಬೇರೆ ಬೇರೆ ವೀಡಿಯೋಸ್ ನೋಡ್ತಾ ಇದ್ದಾಗ ನನ್ನ ಒಂದು ವೀಡಿಯೋ ನಿಮ್ಮ ಹತ್ರ ಬರಲ್ಲ. ನಾನು ಏನು ಅಪ್ಲೋಡ್ ಮಾಡಿರ್ತೀನಿ ಅದು ನಿಮ್ಗೆ ಸಿಗೋಲ್ಲ. ನಂದು ನೋಡಬೇಕು ಅಂತ ನಿಮ್ಗೆ ಆಸೆ ಇದ್ರೂ ಅವಾಗ ನಿಮ್ಗೆ ಸಿಗೋಲ್ಲ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದರೆ ಅಟ್ಲೀಸ್ಟ್ ತೇಜುಶ್ರೀ ಅಂತ ಹೋಗ್ಬಿಟ್ಟು ಟೈಪ್ ಮಾಡಿ ನೋಡ್ಬೋದು. ಇಲ್ಲ ನಂದು ಸಬ್ಸ್ಕ್ರೈಬ್ ಇದ್ರ ಲಿಸ್ಟಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ನೋಡ್ಬೋದು, ಓಕೆನಾ ಫ್ರೆಂಡ್ಸ್. ಎಲ್ಲ ನಾನು ಯೂಸ್ಫುಲ್ ಕಂಟೆಂಟೇ ತಾನೇ ನಿಮ್ಗೆ ಕೊಡೋದು. ಅಂದರೆ ಜ್ಯುವೆಲ್ರಿ ಬಗ್ಗೆ ಇರ್ಬೋದು, ವಾಸ್ತು ಟಿಪ್ಸ್ ಇರ್ಬೋದು, ಮ್ಯಾನಿಫೆಸ್ಟೇಷನ್ದು ಇರ್ಬೋದು, ಗೋಲ್ಡ್ದು ಎಲ್ಲನೂ ನಿಮ್ಗೆ ಯೂಸ್ ಆಗುವಂತಹ ಬ್ಯೂಟಿ ಟಿಪ್ಸಿಂದ ಹಿಡಿದು ನಂದು ಕೂದಲು ನೋಡಿ, ನಾನು ನಿಮಗೆ ತೋರಿಸಿದ್ದೆ ಅಲ್ವಾ, ನೋಡಿ ಹಾಗೆ ಹತ್ರದಿಂದ ನೋಡಿ ಎಷ್ಟು ಶೈನಿಂಗ್ ಇದೆ ನೋಡಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಜಸ್ಟ್ ಅಬ್ಸರ್ವ್ ಮಾಡಿಬೇಕಾರೆ ಕೆಲವುದು ನಾವು ಹಾಕೋದು ಅಂದರೆ ಜಾಸ್ತಿ ಶೈನಿಂಗ್ ಬರಲ್ಲ, ಓಕೆನಾ. ಸೊ ನಾನು ಒಂದು ರೆಮಿಡೀಸ್ ಹೇಳಿದ್ನಲ್ಲ ಆ ಥರ ಫಾಲೋ ಮಾಡಿ, ಅದರಿಂದ ತುಂಬ ಚೆನ್ನಾಗಿ ಶೈನಿಂಗ್ ಎಲ್ಲ ಬರುತ್ತೆ. ಇನ್ನು ತುಂಬ ಯೂಜ್ ಇದಿದೆ ನನ್ನ ಹತ್ರ, ಅಂದರೆ ತುಂಬ ಹೇಳುವಂತಹ ವಿಷಯಗಳಿದೆ. ಸೊ ಅದೆಲ್ಲ ಒಂದೊಂದೇ ವ್ಲಾಗಲ್ಲಿ ಮಾಡ್ತೀನಿ. ಬಿಕಾಸ್ ಒಂದೇ ವ್ಲಾಗಲ್ಲಿ ಎಲ್ಲನೂ ಸೇರಿಸ್ಕೊಂಡು ಹೇಳೋಕ್ಕಾಗಲ್ಲ. ಸೊ ನಾನು ಹೇಳಿದ್ನಲ್ಲ, ನಂಗೆ ತುಂಬ ಬ್ಯೂಟಿ ಕಾನ್ಷಿಯಸ್ ಇರೋದ್ರಿಂದ ನಾನು ಜಾಸ್ತಿ ಆ ಥರ ಪ್ರಾಡಕ್ಟ್ಸ್ ಬಗ್ಗೆ, ಸೊ ಅದಕ್ಕೇ ಹೇಳೋದು ನನ್ನ ಒಂದು ವ್ಲಾಗ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಇವಾಗಲೇ ಮಾಡ್ಕೊಂಬಿಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನನಗೂ ಒಂಥರ ಎಂಕರೇಜ್ಮೆಂಟ್ ಸಿಕ್ದಂಗೆ ಆಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ. ಜಾಸ್ತಿ ಜನ ನೋಡಿದಾಗ ನಮಗೂ ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ ಅಂತ ಅನಿಸುತ್ತೆ, ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ನಾನು ಒಂದು ಗ್ರೀನ್ ಕಲರ್ ಪರ್ಸ್ ಅಂತ ಅನ್ನಲ್ಲ. ಸೊ ಅದರಲ್ಲಿ ನಾನು ಏನು ಇಟ್ಟಿದ್ದೀನಿ ಅಂದರೆ, ಫಸ್ಟ್ ತೋರಿಸ್ತೀನಿ ರೀ. ಈ ಥರ ಒಂದು ಮಿರರು, ಓಕೆನಾ. ಸೊ ಈ ಥರ ಒಂದು ಮಿರರ್ನ ಅದು ಈ ಥರನೇ ಮಾಡಿ ಇಡಬೇಕು. ನೀವು ಈ ಥರ ಓಪನ್ ಮಾಡಿನೇ ಅದು ಕಾಣಂಗೆ ಇಡಬೇಕು, ದುಡ್ಡು ಕಾಣಂಗೆ ಇಡಬೇಕು. ಅದಾದಮೇಲೆ ಏನು ಮಾಡಿದ್ದೀನಿ ಅಂದರೆ, ಇದೇ ಒಂದು ಸೀಕ್ರೆಟ್ ಪೋಟ್ಲಿ, ಅದು ತೋರಿಸ್ತೀನಿ ನಾನು ಏನಿದೆ ಅಂತ. ಸೊ ಕೆಲವ್ರಿಗೆ ಇದರಲ್ಲಿ ಗೊತ್ತಿರಲ್ಲ ಅಲ್ವಾ ಏನೇನು ಇರ್ಬೋದು ಅಂತ. ಸೊ ನಿಮಗೆ ಹೆಲ್ಪ್ಫುಲ್ ಆಗಲಿ, ಯಾಕೆಂದರೆ ನೀವೂ ಈ ದೀಪಾವಳಿಗೆ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಈ ದೀಪಾವಳಿಗೆ ಮಾಡೋಕ್ಕೇ ಇದು ತೋರಿಸ್ತಾ ಇರೋದು. ಬಿಕಾಸ್ ಯಾವಾಗ ನೀವು ದೀಪಾವಳಿ ಸಾಯಂಕಾಲ ಮಾಡಿ, ಒಂದು 5:45 ಆದಮೇಲೆ ಮಾಡ್ಕೊಂಬಿಡಿ, ಎಲ್ಲರೂ ಮಾಡಿ. ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ದುಡ್ಡು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ. ಸೊ ಈ ಥರ ಎಲ್ಲ ಟ್ರಿಕ್ ಯೂಸ್ ಮಾಡಿ. ಅವಾಗ ನಿಜವಾಗ್ಲೂ ನಿಮಗೆ ನೀವೇ ಅಂತೀರಿ ಎಷ್ಟು ಘಮ ಸ್ಮೆಲ್ ಬರ್ತಾ ಇದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಆ ಥರ ಇದ್ರಲ್ಲಿ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಇದು ಸಖತ್ ಪಾಸಿಟಿವ್ ಎನರ್ಜಿ ಇರುತ್ತೆ ಇದರಲ್ಲಿ, ಅದಕ್ಕೆ ಹೇಳಿದ್ದು. ಸೊ ಫಸ್ಟ್ ಗ್ರೀನ್ ಕಲರ್ ಪರ್ಸ್ನ ತೊಗೊಳ್ಳಿ, ಅದಾದಮೇಲೆ ಮಿರರ್ನ ತೊಗೊಳ್ಳಿ, ನಾನು ತೋರಿಸಿದ್ನಲ್ಲ. ಸೊ ಈ ಥರ ಒಂದು ಮಿರರು ಯಾವ್ದಾರ ಆಗಿರ್ಬೋದು, ನನಗೆ ಇದು ಸಿಕ್ತು ಅದಕ್ಕೆ ಇದಿಟ್ಟೆ. ನೀವು ಬೇಕಾದ್ರೆ ಸಿಂಗಲ್ ಮಿರರ್ ಚಿಕ್ಕದು ಸಿಗುತ್ತಲ್ವ, ಸೊ ಆ ಥರದ್ದು ಒಂದು ತೊಗೊಳ್ಳಿ. ಒಟ್ಟಿನಲ್ಲಿ ಅದು ಕಾಣಿಸ್ಬೇಕದು ಮಿರರು, ಓಕೆನಾ. ಸೊ ಅದರಲ್ಲಿ ಈ ಥರ ರೆಡ್ ಕಲರ್ ಪೋಟ್ಲಿ ಏನಲ್ವ, ಸೊ ಇದರಲ್ಲಿ ಎಷ್ಟು ಸ್ಮೆಲ್ ಮಾಡೋರು ಎಷ್ಟು ಘಮ ಅಂತ ಇದೆ. ಏನೇನಿದೆ ಅಂದರೆ ಏಲಕ್ಕಿ ಹಾಕಿದ್ದೀನಿ, ಓಕೆನಾ. ಸೊ 6 ನಂಬರ್ ಏಲಕ್ಕಿ ಹಾಕಿ, 6 ನಂಬರ್ ಲವಂಗ ಹಾಕಿ, ಮತ್ತು ಅರಿಶಿನ ಮತ್ತು ಕುಂಕುಮ ಸಪ್ರೇಟ್ ಪ್ಯಾಕೆಟು ನೋಡಿ ಈ ಥರ, ಓಕೆನಾ. ಯಾವ್ದಾರ ಆಗ್ಬೋದು, ಇದೇ ಥರ ಅಂತಲ್ಲ, ಯಾವ್ದಾರ ಒಂದು ಅರಿಶಿನದ್ದು ಮತ್ತು ಕುಂಕುಮ ಅದು ಈ ಥರ ಪ್ಯಾಕೆಟಲ್ಲಿರೋದೇ ತೊಗೊಳ್ಳಿ. ಸೊ ಅದಾದಮೇಲೆ ಈ ಥರ 1 ರೂಪಿ ಕಾಯಿನು ಒಂದು 6 ನಂಬರಲ್ಲಿ ಇರಬೇಕು, ಮತ್ತು ಅಕ್ಕಿ ಕಾಳು. ನಾನು ಹೇಳಿದ್ನಲ್ಲ, ನಾನು ಗೋಲ್ಡ್ದು ಏನೇ ಒಂದು ಪರ್ಚೇಸ್ ಮಾಡಿ, ನಾನು ನಿಮ್ಗೆ ಅವತ್ತು ಹೇಳಿದ್ನಲ್ಲ, ಅಕ್ಕಿ ಕಾಳ್ದು ಒಂದು ವೈಟ್ ಪೇಪರಲ್ಲಿ ಹಾಕಿಡಿ ಅಂತ. ಸೊ ಅದಕ್ಕೇ ಏಲಕ್ಕಿ, ಒಂದು ಲವಂಗ ಮತ್ತು ಇದನ್ನು ಹಾಕಿಡಿ. ಸೊ ಆ ಥರ ನೋಡಿ ಅಕ್ಕಿ ಕಾಳಿದೆ.
ಸೊ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೊ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ ಇನ್ನೊಂದ್ಸಲ. ಸೊ ಏಲಕ್ಕಿ ಒಂದು 6 ನಂಬರು, ಒಂದು ಲವಂಗ 6 ನಂಬರು, 1 ರೂಪಾಯಿ ಕಾಯಿನ್ 6 ನಂಬರು, ಮತ್ತು ಅಕ್ಕಿ ಒಂದು ಸ್ವಲ್ಪ ಇಷ್ಟು ತೊಗೊಳ್ಳಿ, ಮತ್ತು ಅರಿಶಿನ ಮತ್ತು ಕುಂಕುಮ. ಓಕೆನಾ? ಸೊ ಈ ಥರ ಎಲ್ಲ ಹಾಕಿದ್ದೀವಿ ನಾವು. ಸೊ ಅರಿಶಿನ ಮತ್ತು ಕುಂಕುಮ 2 ನಂಬರ್ ಆಯಿತು, ಕಾಸು 3, ಪ್ಲಸ್ ಏಲಕ್ಕಿ 4, ಲವಂಗ 5, ಪ್ಲಸ್ ಅಕ್ಕಿ 6. ಸೊ 6 ಥರದ್ದು ನಾವು ಇದ್ರಲ್ಲಿ ಹಾಕಿದ್ದೀವಿ. ಯಾವುದ್ರಲ್ಲಿ ಹಾಕಿದ್ದೀವಿ? ಕೆಂಪು ಗಂಟು ಮಾಡಿರೋದು. ಓಕೆನಾ? ಸೊ ನೋಡಿ, ಈ ಥರ ಒಂದು ಕೆಂಪು ಗಂಟು ಮಾಡಿ ನೀವೇನು ಮಾಡಿ ಅಂದರೆ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ, ಬೆಟರು. ಸುಮ್ಮನೆ ಪುಟಾಣಿಗಿರುತ್ತಲ್ವ, ಗಂಟು ಕಟ್ಟೋಕ್ಕೂ ನಮಗೆ ಕಷ್ಟ ಆಗಿಬಿಡುತ್ತೆ. ಸೊ ಬೆಟರ್ ಈ ಥರ ಒಂದು ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ. ಸೊ ನಾನು ಹಂಗೆ ಮಾಡಿದ್ದು ನೋಡಿ, ಒಂದು ಪೋರ್ಟಲ್ಲಿ ರೆಡಿ ಆಯಿತು. ಸೊ ಇದು ನೀವು ಕೇಳ್ಬೋದು ಎಷ್ಟು ದಿನ ಇಡ್ಬೋದಪ್ಪ ಅಂದರೆ ಒಂದು 2 ಇಯರ್ಸ್ ಇಡ್ಬೋದು, ಏನೂ ಆಗೋಲ್ಲ. ಬಿಕಾಸ್ ಇದರಲ್ಲಿ ನಾನು ಡ್ರೈ ಐಟಮ್ಸೇ ಹಾಕಿರೋದು. ಓಕೆನಾ? 2 ಇಡಿ, 3 ವರ್ಷ ಇಡಿ, 5 ವರ್ಷ ಇಡಿ, ಏನೂ ಆಗೋಲ್ಲ, ಯಾವುದೇ ಒಂದು ಇದಾಗಲ್ಲ. ಯಾಕೆಂದರೆ ಇದು ನಿಮ್ಮ ಒಂದು ದುಡ್ಡಿಡೋ ಜಾಗದಲ್ಲೇ ಇಡಬೇಕಲ್ವ. ಸೊ ನಾನು ನೋಡಿ ಈ ಥರ ಒಂದು ಅಮೌಂಟ್. ಓಕೆನಾ? ಸೊ ಈ ಥರ ಒಂದು ಅಮೌಂಟಲ್ಲಿ ನಾನು ಇದು ಒಂದು ಇಟ್ಟಿರೋದು. ಓಕೆನಾ? ಸೊ ಅದು ಹೆಂಗಿಡಬೇಕು ಅಂದರೆ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಈ ಥರ ಇರಬೇಕು, ದುಡ್ಡು ಹಿಂಗಿರಬೇಕು. ಅದಾದಮೇಲೆ ಕೆಂಪು ಗಂಟು ಇರಬೇಕು. ಆ ಕೆಂಪು ಗಂಟಿನ ರಿಫ್ಲೆಕ್ಷನ್ ಹಿಂಗಿರಬೇಕು. ಸೊ ನೋಡಿ, ಹಿಂಗಿರಬೇಕು. ಗೊತ್ತಾಯ್ತಾ ಈಗ? ಹಿಂಗಿರಬೇಕು. ಆ್ಯಕ್ಚುಲಿ ದುಡ್ಡಾದ್ಮೇಲೆ ಗಂಟು, ಗಂಟಾದಮೇಲೆ ಕನ್ನಡಿ, ಆ ಥರ. ಫಸ್ಟ್ ದುಡ್ಡು, ಅದಾದಮೇಲೆ ಗಂಟು, ಅದಾದಮೇಲೆ ಕನ್ನಡಿ. ಸೊ ಕನ್ನಡಿನಲ್ಲಿ ಈ ಗಂಟು, ಕೆಂಪು ಗಂಟು ಕಾಣಿಸ್ಬೇಕು, ಪ್ಲಸ್ ಇದು ದುಡ್ಡು ಕಾಣಿಸ್ತಾ ಇರಬೇಕು ನಿಮಗೆ. ಆವಾಗಲೇ ಇನ್ಕ್ರೀಸ್ ಆಗೋದು, ಅಂದರೆ ಜಾಸ್ತಿ ಸೇರ್ಕೊಳ್ತಾ ಹೋಗುತ್ತೆ. ಸೊ ಇದು ನಾನು ನಿಮಗೆ ತೋರಿಸಿದ್ನಲ್ವಾ ವೀಡಿಯೋ ಹಾಕಿ ಎಷ್ಟು ದಿನ ಆಯಿತು. ಸೊ ಆ ಥರ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಇದು. ನಾವು ಎಷ್ಟು ನಾನು ತೆಗಿದೆ ನಾನು ಬಿಡ್ತೀನಾ, ತೆಗಿತಾ ಇರ್ತೀನಿ, ಮತ್ತು ಅದು ಸೇರ್ಕೋತಾ ಇರುತ್ತೆ. ನಾನು ಹೇಳಿದ್ನಲ್ಲ ನಂದು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರ್ತೀನಿ ಅಂತ. ಸೊ ಹಂಗೇ ದುಡ್ಡು ಇನ್ಕ್ರೀಸ್ ಆಗುತ್ತೆ, ಅದನ್ನು ಹಂಗೆ ಸೇರಿಸ್ತಾ ಇರ್ತೀವಿ. ಸೊ ನಿಮಗೂ ಇದು ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ಆ ಥರ ಮಾಡಿ. ಸೊ ನೋಡಿ, ಹಿಂಗಿಡಬೇಕು. ಸೊ ಅದಕ್ಕೆ ನಿಮಗೆ ಅರ್ಥ ಆಗಂಗೆ ತೋರಿಸ್ತಾ ಇರೋದು. ಫಸ್ಟ್ ದುಡ್ಡು, ಅದಾದಮೇಲೆ ಗಂಟು, ಅದಾದಮೇಲೆ ಇದ್ರದ್ದು ಒಂದು ರಿಫ್ಲೆಕ್ಷನ್ ಇದು ಕಾಣಿಸ್ಬೇಕು. ಆವಾಗಲೇ ನಿಮ್ಮದು ಮನಿದು ಒಂದು ಇದು ಜಾಸ್ತಿ ಆಗ್ತಾ ಬರುತ್ತೆ. ನೀವು ಅಕಸ್ಮಾತ್ ಏನಾರ ಒಂದೇ ಒಂದು ನೋಟು ಅದರಲ್ಲಿ ಬಿಟ್ಟುಬಿಟ್ಟು ಏನಾರ ಎಮರ್ಜೆನ್ಸಿ ನೀಡಿತ್ತು ತೊಗೊಂಬಿಟ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟು ನಿಮಗೆ ಅದು ಇನ್ನೂ ಸೇರ್ಕೊಳ್ತಾನೆ ಹೋಗುತ್ತೆ. 1 ದಾರ ಇಡಲೇಬೇಕು ನೀವು. ಓಕೆನಾ? ಫುಲ್ ಖಾಲಿ ಮಾಡಬೇಡಿ. 500 ದಾರ ಇಡಿ, ಇಲ್ಲ 100 ರೂಪಾಯಿದು ಇಡಿ. ನೀವೇನಾರ 100 ರೂಪಾಯಿದು ಇಟ್ಟರೆ ಸಪ್ರೇಟ್ ಮಾಡಿ, ಮಧ್ಯದಲ್ಲಿ ಒಂದು ಕಾಗದನ ಹಾಕ್ಬಿಡಿ, ವೈಟ್ ಕಲರ್ ಕಾಗದ ಹಾಕಿ ಅದ್ರ ಪಕ್ಕದಲ್ಲಿ ಇಡಿ. ಬಿಕಾಸ್ ಏನಾಗುತ್ತೆ ಅಂದರೆ 100 ರೂಪಾಯಿ ಪ್ಲಸ್ ಈ ಥರ 500 ಎರಡು ಪಕ್ಕ ಸೇರಿಸಿದಾಗ ಅದು ಮನಿ ಫ್ಲೋ ಕಡಿಮೆ ಆಗಿಬಿಡುತ್ತೆ. ಅಂದರೆ ಅದರದ್ದೇ ಬೇರೆ ಎನರ್ಜಿ, ಇದ್ರದ್ದೇ ಅಂದರೆ ಬೇರೆ ಬೇರೆ ನೋಟ್ಸ್ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಈ ಥರ ಎಲ್ಲ ಒಂದು ರೆಮಿಡಿ ಮಾಡಿ. ಸೊ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ನಾನು ಮಾಡಿರೋ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಟು, ಅದಾದಮೇಲೆ ಕೆಂಪು ಗಂಟು, ಅದಾದಮೇಲೆ ಕನ್ನಡಿ. ಸೊ ಹಂಗೆ ಇಡಬೇಕು. ಆ ಥರ ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಅಲ್ಮೇರದಲ್ಲಿ ಇಟ್ಬಿಡಿ. ಅಂದರೆ ನಿಮ್ಮ ಒಂದು ಕಬರ್ಡಲ್ಲಿ ಇಡಿ, ಇಲ್ಲ ವಾರ್ಡ್ರೋಬಲ್ಲಿ ಇಡಿ, ಅಂದರೆ ಯಾರಿಗೂ ಸಿಗದೇ ಇರೋವಂತಹ ಜಾಗದಲ್ಲಿ. ಓಕೆನಾ? ಸೊ ಅಲ್ಲಿ ಇಡಿ. ಆಮೇಲೆ ನಿಮಗೆ ಎಕ್ಸ್ಟ್ರಾ ಮನಿ ಬಂದಾಗೆಲ್ಲ ಅದರಲ್ಲಿ ಸೇರಿಸ್ತಾ ಬನ್ನಿ. ಅದರೊಳಗಡೆ ಅದೇ ಒಂದು ಗ್ರೀನ್ ಕಲರ್ ಪರ್ಸ್ನಲ್ಲಿ ಇಡಿ. ಅದಕ್ಕೆ ನಂದು ಹಳೆ ವ್ಲಾಗ್ಸ್ನು ನೋಡ್ಕೊಂಬನ್ನಿ. ನಿಮಗೆಲ್ಲ ಈ ಥರದ್ದೇ ತುಂಬ ಟಿಪ್ಸ್ಗಳನ್ನ ಹೇಳಿದ್ದೀನಿ. ಸೊ ಒಂದು ಯೆಲ್ಲೋ ಕಲರ್ ಗೋಲ್ಕ, ಕೆಂಪು ಗೋಲ್ಕ ಮತ್ತು ಗ್ರೀನ್ ಕಲರ್, ಅದೆಲ್ಲ ಅದ್ರ ಬಗ್ಗೆ ಹೇಳಿದ್ದೀನಲ್ಲ, ಅದೊಂದು ಸಲ ಚೆಕ್ ಮಾಡಿ. ಮತ್ತು ಬೇರೆ ಬೇರೆ ವ್ಲಾಗ್ಸ್ನು ನಂದು ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ. ಓಕೆನಾ? ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಹಾಗೆ ಇರಲ್ಲ ನಾನು. ಸೊ ಕೆಲವರೆಲ್ಲ ಅದು ರಿಪ್ಲೈ ಮಾಡೋಕ್ಕೆ ಇಷ್ಟಪಡಲ್ಲ ಅಲ್ಲ, ನಂಗೆ ಆ ಥರ ಅಲ್ಲ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.